ಇದು ನೀವು ದಯವಿಟ್ಟು ಇಂಟ್ರೋಲ್ ಹಾಕ್ಲೇಬೇಕು ಇದನ್ನ. ಈಗ ನಿಮ್ಗೆ ಯಾರಾದರೂ ದುಡ್ಡು ಕೊಟ್ಟು ಈ ಥರ ನೀನು ಸುದ್ದಿ ಹಾಕು ಇಲ್ಲ ಸುದ್ದಿ ತೆಗಿ ಅಂತ ಆಫರ್ ಮಾಡಿದಾರ? ಜನರನ್ನ ಮ್ಯಾನಿಪುಲೇಟ್ ಮಾಡೋದು ಈಸಿ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಮ್ಯಾನಿಪುಲೇಷನ್ ಇಸ್ ವೆರಿ ಈಸಿ. ಎಷ್ಟು ಕಷ್ಟ ಇದೆ ಇವತ್ತು. ಇವ್ರಗಳ ಪರ ಹಂಗಿದ್ರೆ ಸರ್ಕಾರನೇ ನಿಂತ್ಕೊಂಡಿತ್ತು ಅಂತ ಹೇಳ್ತಾರೆ. 100%. E20 ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದು, ಅದು ನಿಜಾನೇ. ಅದು ಈ ಅಲ್ಲಿನ ನಿತಿನ್ ಗಡ್ಕರಿ ಅವರ ಮಗನ ಉದ್ಧಾರ ಮಾಡೋಕ್ಕೆ ಇದೊಂದು ಮಾಡಿದ್ದಾರೆ ಅಂತ ನಡೀತಾ ಇದೆ. ಉಪೇಂದ್ರ ಸರ್ ಮಾಡ್ತಾರೆ ಅದ್ರ ಬಗ್ಗೆ. ಈ ಪೊಲಿಟಿಕ್ಸ್ ಕರ್ನಾಟಕ ರಾಜಕೀಯಕ್ಕಲ್ಲ. ಅವನು ಯಾವನ ಕಾಕ್ರೋಚ್ ಜನತಾ ಪಾರ್ಟಿ US ಅವ್ನು ಬಂದು ಮಾಡೋದಲ್ಲ. ನೀವೇನಾರ ಮಾಡ್ರಿ. 80% ಆಫ್ ದಿ ಸೋಷಿಯಲ್ ಮೀಡಿಯಾ ಇನ್ಫಾರ್ಮೇಶನ್ಸ್ ಆರ್ ಫೇಕ್. ಈಗಿನ ದಿನಗಳಲ್ಲಿ ಯಾರು ಓವರ್ ರೇಟೆಡ್ ರಾಜಕಾರಣಿ ಅಂತ? ಅವರಿಬ್ಬರೇ ಹೇಳಕ್ಕೆ ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ, ಆದರೂ ಹೇಳ್ಬೋಣ. ಅಂದರೆ ನಿಮ್ಮ ಪ್ರಕಾರ ಒಬ್ರ ಮನೇಲಿ ಏನಾಗ್ತಿದೆ ಅನ್ನೋದು ತಿಳ್ಕೊಳ್ಳೋ ಕುತೂಹಲ ಹೆಚ್ಚಿದೆ, ದೇಶದಲ್ಲಿ ಏನಾಗ್ತಿದೆ ಅನ್ನೋದು ತಿಳ್ಕೊಳ್ಳೋದಿಲ್ಲ ಅಂತೀರಾ? ಇಂಥ ಕಚಡ ಇನ್ಫ್ಲೂಯೆನ್ಸರ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಹೋಗೋದು ಪ್ರತಿ ಶಾಸಕನ ಹತ್ರ ಹೋಗಿ ಮೀಟ್ ಮಾಡ್ತಾರೆ. ಪ್ರತಿ ಶಾಸಕನ ಹೋಗಿ ಮೀಟ್ ಮಾಡ್ತಾರೆ. ಸರ್, ನಿಮ್ಮ ವಾರ್ಡಲ್ಲಿ ಇದೊಂದು ರೋಡ್ ನಾನು ನೋಡಿದ್ದೀನಿ, ಇದು ನೀವು ರೆಡಿ ಮಾಡಿಸ್ಕೊಟ್ಬಿಡಿ, ಅದು ವೀಡಿಯೋ ಮಾಡಿಬಿಡ್ತೀನಿ, ನೀವು ಬಂದ್ಬಿಟ್ಟು ಅಲ್ಲಿಗೆ ಒಂದು ಕಮೆಂಟ್ ಹಾಕ್ಬಿಡಿ, ಅದನ್ನು ಮಾಡ್ಬಿಟ್ಟು ತಿರ್ಗಾ ನಾನು ಥ್ಯಾಂಕ್ ಯು ವೀಡಿಯೋ ಮಾಡಿಬಿಡ್ತೀನಿ, ಇಷ್ಟು ಪ್ಯಾಕೇಜ್ ಕೊಟ್ಬಿಡಿ. ಎಷ್ಟು ಜನ ಇವತ್ತು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ಮನೆ ಕಟ್ಟಿದ್ದಾರೆ, ಬಾರ್ಗಳು ಮಾಡ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಬಾರ್ ಲೈಸೆನ್ಸ್ ತೊಗೊಂಡಿದ್ದಾರೆ. ಎಷ್ಟೊಂದು ದೊಡ್ಡ ದೊಡ್ಡ ಕ್ರಿಯೇಟರ್ಸು. ನಿಮ್ದು ಯಾವ ಒಂದು ಅಭಿಪ್ರಾಯಕ್ಕೆ ಹೆಚ್ಚು ಟೀಕೆ ಬಂದಿರೋದು? ನಾನು ಭಗವದ್ಗೀತೆ ಮಾಡಿದೆ ಅಂತಿದ್ದಂಗೆ ನಾನು ಯಾವುದೋ ಒಂದು ಕೋಮು ಬಣ್ಣ ಕಟ್ಟಿ ಇವನು ಹಿಂದೂವಾದಿ ಕಣವನು, ಇವರೆಲ್ಲ ಏನಲ್ಲ, ಇವರೆಲ್ಲ BJP ಏಜೆಂಟ್ಗಳು, ನನ್ನೇ BJP ಕಟ್ಟಿ